ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಜೆಕಿಯಲ್, ಚಾಪ್ಟರ್ 37, 37ನೇ ಅಧ್ಯಾಯ. 37ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥದಲ್ಲಿ ನಾವು ನೋಡಿಕೊಳ್ಳುವಾಗ ಭಕ್ತಿ ಸಂಜೀವನದ ಸಪ್ತ ರಹಸ್ಯಗಳನ್ನು ನೋಡಿಕೊಳ್ಬೋದು. 7 ಸೀಕ್ರೆಟ್ಸ್ ಆಫ್ ರಿವೈವಲ್. ಹೌದು, ದೇವರು ತನ್ನ ದಾಸನನ್ನು, ಪ್ರವಾದಿಯನ್ನು ಆತ್ಮನಲ್ಲಿ ಕರ್ಕೊಂಡು ಹೋಗಿ ಅವನಿಗೆ ಒಂದು ದರ್ಶನವನ್ನು ಕೊಟ್ಟು ಅದರ ಮುಖಾಂತರವಾಗಿ ಸಪ್ತ ರಹಸ್ಯಗಳು ಇಲ್ಲವೇ ಸಪ್ತ ಸಂಗತಿಗಳನ್ನು, ಸಪ್ತ ಹೆಜ್ಜೆಗಳು ದೇವರು ಕೊಟ್ಟಿರುವಂಥದ್ದು ಇಂದು ನಮ್ಮ ಧ್ಯಾನಕ್ಕಾಗಿ, ಆತ್ಮಿಕ ಪ್ರಗತಿಗಾಗಿ, ಉತ್ತೇಜನಕ್ಕಾಗಿ ಇರಲಿ. ಮೊದಲನೇದಾಗಿ, ಯೆಹೋವನ ಹಸ್ತ ಸ್ಪರ್ಶದಿಂದ ಪರವಶನಾಗಿರಲು ಆತನು ಭಕ್ತನನ್ನು ಕೊಂಡೊಯ್ದಂಥ ಒಂದು ಸ್ಥಳ ಬಂದು ಎಲುಬುಗಳ ತಗ್ಗು. ಬರೀ ಎಲುಬುಗಳು, ಎಲ್ಲಿ ನೋಡಿರೋ ಎಲುಬುಗಳು ಇರುವಂಥ ಒಂದು ತಗ್ಗು. ಹೌದು, ಅಲ್ಲಿ ತಕ್ಕೊಂಡು ಹೋದ ಮೇಲೆ ಒಣಗಿದಂಥ ಎಲುಬುಗಳು ಎಷ್ಟಿದ್ದು ಅಂತ ಹೇಳ್ಬಿಟ್ಟು ನೋಡುವಾಗ ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಅಂಥ ಒಂದು ಪರಿಸ್ಥಿತಿ, ಲೆಕ್ಕವಿಲ್ಲದಷ್ಟು ಸಮಸ್ಯೆಗಳು, ಲೆಕ್ಕವಿಲ್ಲದಷ್ಟು ಒಣಗಿದ ಪರಿಸ್ಥಿತಿಗಳು, ಲೆಕ್ಕವಿಲ್ಲದಷ್ಟು ಒಣಗಿದ ಕನಸುಗಳು, ಲೆಕ್ಕವಿಲ್ಲದಷ್ಟು ಒಣಗಿದ ಶೋಧನೆಗಳು, ಲೆಕ್ಕವಿಲ್ಲದಷ್ಟು ಒಣಗಿದ ಏನೆಲ್ಲ ಗಲಿಬಿಲಿಗಳು. ಇಂಥ ಪರಿಸ್ಥಿತಿಯಲ್ಲಿ ಒಂದು ಭಕ್ತಿ ಸಂಜೀವನ, ಒಂದು ದೇವರ ಕಾರ್ಯ ನಮ್ಮಲ್ಲಿ ಆಗಬೇಕಾ? ಮೊದಲನೇ ರಹಸ್ಯ ಏನಂತ ಹೇಳಿದರೆ, ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ? ಹೌದು, ಭಕ್ತಿ ಸಂಜೀವದ ಮೊದಲನೇ ಸೀಕ್ರೆಟ್ ಏನಂದರೆ ದೇವರು ನಮ್ಮ ಹತ್ರ ಮಾತಾಡೋದು. ಹೌದು, ದೇವರು ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡುವಾಗ ಅವಿಶ್ವಾಸಿಗಳ ಹತ್ರ ಕೂಡ ದೇವರು ವ್ಯವಹರಿಸುವ ರೀತಿ ಯೋಹಾನ 16 ಮತ್ತು ಅದರಲ್ಲಿ 8ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿರುವಂಥದ್ದನ್ನು ಗಮನಿಸಬಹುದು. ಅದೇನಂತ ಹೇಳಿದರೆ, ಆತನು ಬಂದು, ದೇವರಾತ್ಮನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ದೇವರು ಮಾತಾಡೋದು, ವ್ಯವಹರಿಸೋದು ಹೀಗೆ. ಪಾಪ, ನೀತಿ, ನ್ಯಾಯ ತೀರುವಿಕೆ ವಿಷಯದಲ್ಲಿ ದೇವರು ಮಾತಾಡಬೇಕು, ದೇವರು ವ್ಯವಹರಿಸಬೇಕು. ಗಾಡ್ ಶುಡ್ ಟೇಕ್ ದಿ ಇನಿಷಿಯೇಟಿವ್ ಇನ್ ರಿವೈವಲ್. ಹೌದು, ನಮ್ಮ ಪಾತ್ರ ಕೂಡ ಉಂಟು, ಆದರೆ ದೇವರು ಸಾಮಾನ್ಯವಾಗಿ ಆತನು ಮೊದಲನೇ ಹೆಜ್ಜೆ ವಹಿಸ್ತಾನೆ. ಅದಕ್ಕೆ ನಾವು ಸಿದ್ಧವಾಗಿರಬೇಕು, ನಿರೀಕ್ಷಿಸುವವರಾಗಿರಬೇಕು, ತೆರೆದಿರುವವರಾಗಿರಬೇಕು. ಆ ರೀತಿಯಾಗಿ ದೇವರು ಪ್ರಶ್ನೆ ಕೇಳಿದಾಗ ಯೆಹೆಜ್ಕೇಲನು ಕೊಟ್ಟಂಥ ಉತ್ತರ ಭಾಳ ಚೆನ್ನಾಗಿದೆ. ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ. ದೇವರು ನಮ್ಮ ಹತ್ರ ವ್ಯವಹರಿಸುವಾಗ ನಾವು ಕೂಡ ಆ ಒಂದು ವ್ಯವಹರಿಸುವಿಕೆಗೆ ಪ್ರತಿಕ್ರಿಯೆಯನ್ನು ನೀಡಬೇಕು. 37ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ ಮತ್ತು 3ನೇ ವಚನದಲ್ಲಿ ಇವನು ಕೂಡ ಮಾತಾಡಿದ. ದೇವರು ಮಾತಾಡಿದರು, ಭಕ್ತಿ ಸಂಜೀವನದಲ್ಲಿ ನಾವು ಕೂಡ ದೇವರ ಹತ್ರ ಮಾತಾಡಬೇಕು.
ಅಂದರೆ ಅದು ಪ್ರಾರ್ಥನೆಯನ್ನು ಸೂಚಿಸ್ತದೆ. ಭಕ್ತಿ ಸಂಜೀವನಕ್ಕೆ ಮತ್ತೊಂದು ಹೆಜ್ಜೆ ಏನಂದರೆ ಪ್ರಾರ್ಥನೆ, ಪ್ರತಿಕ್ರಿಯೆಯ ಪ್ರಾರ್ಥನೆ, ರೆಸ್ಪಾನ್ಸಿವ್ ಪ್ರೇಯರ್. ಆನಂತರ ನಾವು ನೋಡುವಾಗ, ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, 4ನೇ ವಚನ, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಅಂದರೆ ನಾವು ಭಕ್ತಿ ಸಂಜೀವನಕ್ಕೆ 3ನೇ ಒಂದು ಸೀಕ್ರೆಟ್. ಮೊದಲನೇ ಸೀಕ್ರೆಟ್, ದೇವರು ನಮ್ಮ ಹತ್ರ ವ್ಯವಹರಿಸಬೇಕು. 2ನೇದು, ನಾವು ದೇವರ ಹತ್ರ ಮಾತಾಡಬೇಕು. 3ನೇದಾಗಿ, ನಾವು ನಮ್ಮ ಪರಿಸ್ಥಿತಿಗೆ ಮಾತಾಡಬೇಕು. ವಿ ಮಸ್ಟ್ ಸ್ಪೀಕ್ ಟು ಅವರ್ ಹೋಪ್ಲೆಸ್ ಕಂಡೀಷನ್, ಲೈಫ್ಲೆಸ್ ಕಂಡೀಷನ್. ಕ್ರಮವಿಲ್ಲದ, ಬರಿದಾದ, ಶೂನ್ಯವಾದ, ಒಣಗಿದ, ನಿರೀಕ್ಷೆ ಇಲ್ಲದ ಪರಿಸ್ಥಿತಿಗೆ ನಾವು ಮಾತಾಡಬೇಕು. ಅದನ್ನೇ ಇಲ್ಲಿ ಪ್ರವಾದಿಗೆ ದೇವರು ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಯಾರ ಹತ್ರ ಮಾತಾಡಬೇಕಂತೆ? ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ 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 ಯೆಹೆಜ್ಕೇಲ್ 37:4ನೇ ವಚನ, ಅದಕ್ಕೆ ನೀನು ದೇವರ ವಾಕ್ಯವನ್ನು ಸಾರಬೇಕು, ಅದಕ್ಕೆ ದೇವರ ಮಾತನ್ನು ಹೇಳಬೇಕು, ಅದಕ್ಕೆ ವಿಶ್ವಾಸದ ಅರಿಕೆಯನ್ನು ಹೇಳಬೇಕು, ಅದಕ್ಕೆ ದೇವರು ಹೇಳಿಕೊಟ್ಟಿದ್ದನ್ನು ನೀವು ಹೇಳಬೇಕು. ಆ ರೀತಿಯಾಗಿ ಅದಕ್ಕೆ ಮಾತಾಡಿಬಿಟ್ಟು ಅವನು ಹೇಳ್ತಾನೆ, ಒಣಗಿದ ಎಲುಬುಗಳೇ, ಅಥವಾ ನಮ್ಮ ಒಣಗಿದ ಪರಿಸ್ಥಿತಿಗಳೇ, ನಿರೀಕ್ಷೆ ಇಲ್ಲದ ಸಮಸ್ಯೆಗಳೇ, ಬರಿದಾಗಿರುವಂಥ ಆರ್ಥಿಕತ್ವವೇ, ಒಣಗಿದ ಝೀರೋ ಆಗಿರುವಂಥ ಆರೋಗ್ಯವೇ, ಯೆಹೋವನ ವಾಕ್ಯವನ್ನು ಕೇಳ್ರಿ. ದೇವರು ನನ್ನ ಹತ್ರ ಮಾತಾಡಿದನು ಬೈಬಲ್ ಮುಖಾಂತರ, ಆ ಮಾತನ್ನೇ ನಾನು ನಿಮಗೆ ಮಾತಾಡ್ತೇನೆ ಎಂಬುದಾಗಿ ಮಾತಾಡಬೇಕು. ವಾವ್! ಆ ರೀತಿಯಾಗಿ ಹೇಳಿದ ಮೇಲೆ ಏನಾಯಿತು ಅಂತ ನೋಡುವಾಗ, ಅದೇ ರೀತಿಯಾಗಿ ಪ್ರವಾದಿ ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ನುಡಿಯುತ್ತಿರಲು. ಹೌದು, ಅಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು TV ಚಾನಲ್ನವರು ಬಂದುಬಿಟ್ಟು ಇದ್ದರೆ, ಅಥವಾ ನಮ್ಮ ಸ್ನೇಹಿತರೇ ಬಂದು ಫೋಟೋ ತಗೊಂಡ್ರೆ, ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡ್ರೆ, ಏನು ಒಬ್ಬರೇ ಕೂತ್ಕೊಂಡು ಮಾತಾಡ್ತಾ ಇದ್ದೀರಿ ಅಂತ ಅನಿಸ್ಬೋದು. ಏನಿದು ವಿಚಿತ್ರವಾಗಿದೆಯಲ್ಲ ದೃಶ್ಯ, ಯಾರೂ ಇಲ್ಲ, ಒಣಗಿದ ಪರಿಸ್ಥಿತಿಗಳು, ಒಣಗಿದಂಥ ಸಮಸ್ಯೆಗಳು, ಒಣಗಿದಂಥ ವ್ಯಕ್ತಿಗಳು, ಏನೂ ಇಲ್ಲ, ಶೂನ್ಯ. ಅಂಥ ಪರಿಸ್ಥಿತಿಯಲ್ಲಿ ಮಾತಾಡ್ಕೊಂಡಿದ್ದಿರಲ್ಲ ಅದ್ರ ಜೊತೆಗೆ ಅಂತ ಹೇಳ್ಬೋದು. ಆದರೆ ದೇವರು ಹೇಳಿದ ಮೇಲೆ ಮಾತಾಡಲೇಬೇಕು. ನನಗೆ ಅಪ್ಪಣೆಯಾದಂತೆ ನಾನು ನುಡಿಯುತ್ತಿರಲು ಸದ್ದಾಯಿತು. ಸಮಥಿಂಗ್ ಹ್ಯಾಪನ್. ಸದ್ದಾಯಿತು. ಹೌದು, ಎಲುಬಿಗೆ ಎಲುಬು ಜೋಡಣೆಯಾದವು. ಆಮೇಲೆ ನರಗಳೇನು, ಮಾಂಸವು ಹರಡಿಕೊಂಡಿದ್ದೇನು, ಚರ್ಮವು ಮೇಲುದಿಕೆಯಾದದ್ದೇನು, ಇಷ್ಟೆಲ್ಲ ಆಯ್ತಂತ್ರಿ. ಅಷ್ಟೆಲ್ಲ ಆದಾಗ ಏನಾಯಿತು? ಹೌದು, ಶ್ವಾಸ ಇರಲಿಲ್ಲ, ನಿಜ. ಆದ ಕಾರಣ ದೇವರು ಮತ್ತೆ ದೇವರ ಹತ್ರ ದೇವರ ಸ್ವರ ನಾವು ಕೇಳಿಸ್ಕೋಬೇಕು ಭಕ್ತಿ ಸಂಜೀವನಕ್ಕೆ. ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ. ಆವಾಗ ಏನು ಮಾಡಿದಿ? ನೀನು ಸಮಸ್ಯೆಗೆ ನುಡಿದಿ, ಈಗ ಶ್ವಾಸಕ್ಕೆ ನೀನು ನುಡಿ. ಶ್ವಾಸ ಇಲ್ಲಿ ದೇವರಾತ್ಮನ ಒಂದು ಚಿತ್ರ. ದೇವರಾತ್ಮನ ಹತ್ರ ಮಾತಾಡು. ದೇವರ ಹತ್ರ ಮಾತಾಡಿದ್ದಾಯಿತು, ಸಮಸ್ಯೆ
ಹತ್ರ ಮಾತಾಡಿದ್ದಾಯಿತು. ಈಗ ದೇವರ ಆತ್ಮನ ಹತ್ರ ಕೂಡ ನಾವು ಮಾತಾಡಿಬಿಟ್ಟು ಶ್ವಾಸವೇ ಕರ್ತನಾದ ಯೆಹೋವನೆಂತೆನ್ನುತ್ತಾನೆ. ಆದರೆ ಒಂದು ರೀತಿಯಿಂದ ಪವಿತ್ರಾತ್ಮನಿಗೆ ತಂದೆಯಾದ ದೇವರು ಹೀಗೆ ಹೇಳ್ತಿದ್ದಾರೆ, ಪವಿತ್ರ ಆತ್ಮ ದೇವರೇ ಅಂತ ಕೂಡ ಹೇಳ್ಬೋದು. ಆ ರೀತಿಯಾಗಿ ಒಂದು ಚಿತ್ರ. ಅಥವಾ ಇಲ್ಲಿ ಶ್ವಾಸಕ್ಕೆ ಮಾತನಾಡುವಾಗ ಆಗಿದ್ದೇನೆಂದರೆ, ಚತುರ್ದಿಕ್ಕುಗಳಿಂದ ಬೀಸಿ ಹತಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ. ಆಜ್ಞಾಪಿಸೋದಲ್ಲ, ಬಾ ಪವಿತ್ರಾತ್ಮನೇ, ಹೋಗು ಪವಿತ್ರಾತ್ಮನೇ ಅಂತೆಲ್ಲ ಕೆಲವರು ಹೇಳ್ತಾರೆ. ಹಾಗಲ್ಲ, ಇದು ನುಡಿಬೋದು, ಬೇಡ್ಕೊಳ್ಬೋದು, ಕೇಳಿಕೊಳ್ಬೋದು. ಹೌದು, ಆ ರೀತಿಯ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೇನು, ಅಪ್ಪಣೆಯಂತೆ ಅಪ್ಪಣೆ ಕೊಟ್ಟನು ಅಂತ ಹೇಳಿಲ್ಲ, ನುಡಿದನು, ಹೇಳಿದೆ ಅಷ್ಟೇ ಶ್ವಾಸಕ್ಕೆ. ಆವಾಗ ಶ್ವಾಸವು ಅವುಗಳಲ್ಲಿ ಹೊಕ್ಕಿತು. ಹೌದು, ಬದುಕಿ ಕಾಲೂರಿ ನಿಂತು ಅತ್ಯಂತ ದೊಡ್ಡ ಸೈನ್ಯವಾದವು. ವಾವ್, ಗ್ರೇಟ್! ಅತ್ಯಂತ ದೊಡ್ಡ ಸೈನ್ಯವಾಯಿತಂತೆ. ಸರಿ, ಆ ರೀತಿಯಾಗಿ ಭಕ್ತಿ ಸಂಜೀವನದ ಸಪ್ತ ರಹಸ್ಯಗಳನ್ನು ನಾವು ನೋಡಿಕೊಂಡಿದ್ದೀವಿ. ಮತ್ತು 15ನೇ ವಚನದಿಂದ 28ನೇ ವಚನದವರೆಗೆ ಇನ್ನೊಂದು ವಿಷಯ ಇದೆ. ಅಲ್ಲಿ ಏನಂತ ಹೇಳಿದರೆ, ಹೌದು, ಇಸ್ರಾಯೇಲ್ ಅಂದರೆ 10 ಗೋತ್ರದವರು, ಯೆಹೂದ ಅಂದರೆ 2 ಗೋತ್ರದವರು ಒಂದಾಗೋದರ ಬಗ್ಗೆ ಅಲ್ಲಿ ಒಂದು ಮಾತಿದೆ. ಇದು ಭಾಳ ಎಕ್ಸೈಟಿಂಗ್ ಆಗಿರುವಂಥ ಒಂದು ಮಾತು. ಆಶ್ಚರ್ಯ ಏನಂದರೆ, ದೇವರಾದನ್ನು ಒಂದು ಚಿತ್ರಾತ್ಮಕವಾದ ರೀತಿಯಲ್ಲಿ ಅಥವಾ ಒಂದು ಡೆಮೋ ಕೊಟ್ಟು ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಅದೇನಂತ ಹೇಳಿದರೆ, ಒಂದು ದಂಡವನ್ನು ತೆಗೆದುಕೊಂಡು ಯೆಹೂದಕ್ಕೆ ಸೇರಿದ ಇಸ್ರಾಯೇಲರದು ಅಂತ ಬರಿಬೇಕಂತೆ. ಅನಂತರ ಯೋಸೇಫಿನದು ಎಫ್ರಾಯಿಮಿನದು, ಯೋಸೇಫಿಗೆ ಸೇರಿದ ಎಲ್ಲ ಇಸ್ರಾಯೇಲರದು ಎಂದು ಬರಿಬೇಕು. ಆಮೇಲೆ ಏನು ಮಾಡಬೇಕು? 17ನೇ ವಚನ, 37ನೇ ಅಧ್ಯಾಯ 17ನೇ ವಚನ ಯೆಹೆಜ್ಕೇಲ್ ಗ್ರಂಥ. ಆಮೇಲೆ ಅವು ನಿನ್ನ ಕೈಯಲ್ಲಿ ಒಂದಾಗುವಂತೆ ಅವೆರಡನ್ನು ಒಂದಕ್ಕೊಂದು ಉದ್ದವಾಗಿ ಸೇರಿಸಿ ಹಿಡಿ. ಹಾಗಾದರೆ ಮೊದಲು ಸೌಲನು 40 ವರ್ಷ ಆಳ್ವಿಕೆ ಮಾಡಿದ ಇಸ್ರಾಯೇಲಲ್ಲಿ. ಆನಂತರ ದಾವೀದನು 40 ವರ್ಷ ಇಸ್ರಾಯೇಲನ್ನು 12 ಗೋತ್ರದವರನ್ನು ಆಳ್ವಿಕೆ ಮಾಡಿದ. 12 ಗೋತ್ರ ಇದ್ದ ಇಸ್ರಾಯೇಲರು ಸೊಲೊಮೋನನ ನಂತರ ಏನಾಯ್ತು ಅಂತ ಹೇಳಿದರೆ, 10 ಗೋತ್ರ ಒಂದು ಕಡೆ, 2 ಗೋತ್ರ ಒಂದು ಕಡೆ. ಹಾಗಾದರೆ 10 ಗೋತ್ರ ಬಂದು ಇಸ್ರಾಯೇಲ್ ಆಯಿತು, 2 ಗೋತ್ರ ಬಂದು ಯೆಹೂದ ಆಯಿತು. ಅಂದಿನಿಂದ ಸುಮಾರು ಅಲ್ಲಿನೂ ಒಂದು 20 ಅರಸುಗಳು, ಇಲ್ಲಿ ಕೂಡ ಒಂದು 20 ಅರಸುಗಳು. ಆ ರಾಜ್ಯ, ದಕ್ಷಿಣ ರಾಜ್ಯ ಯೆಹೂದಕ್ಕೂ, ಉತ್ತರ ರಾಜ್ಯ ಇಸ್ರಾಯೇಲ್ಗೂ 2 ಬೇರೆ ಬೇರೆ 100 ವರ್ಷಗಳು ಸೆಪ್ರೇಟ್ ಆಗಿದ್ದು. ಆದರೆ ಇಲ್ಲಿ ದೇವರು ಹೇಳುವಂಥದ್ದು 16ನೇ ವಚನ, ಯೆಹೆಜ್ಕೇಲ್ ಗ್ರಂಥ 37, 17, 18, 19 ವಚನದಲ್ಲಿ ಆ 2 ಗೋತ್ರದವ್ರನ್ನು ಅಥವಾ 2 ದೇಶದವ್ರನ್ನು ಒಂದು ಮಾಡಿಬಿಡ್ತೇನೆ ಅಂತ ಹೇಳ್ಬಿಟ್ಟು ಅದನ್ನು ಪ್ರವಾದಿಯ ಕೈಯಲ್ಲಿ 2 ಕೋಲನ್ನು ಒಟ್ಟಿಗೆ ಮಾಡುವಂಥ ರೀತಿಯಲ್ಲಿ ದೇವರು ಹೇಳ್ತಾರೆ. ಆ ರೀತಿಯಾಗಿ ಮಾಡಿದ ಮೇಲೆ ಏನಾಗ್ತದೆ? ಒಂದೇ ಜನಾಂಗವಾಗಿರ್ತಾರೆ. 22ನೇ ವಚನ, ಒಂದೇ ರಾಜ್ಯವಾಗಿರ್ತಾರೆ. 22ನೇ ವಚನ, ಇನ್ನೆಂದಿಗೂ 2 ಜನಾಂಗದವರಾಗಿಯೂ ಭಿನ್ನ ರಾಜ್ಯವಾಗಿಯೂ ಇರೋದಿಲ್ಲ. ಅನಂತರ ಹೌದು, ಅವಾಗೇನಾಗ್ತದೆ? ದೇವರು ಆ 2 ಒಟ್ಟುಗೂಡಿಸಿ ಒಂದೇ ರಾಜ್ಯವನ್ನಾಗಿ ಮಾಡಿ ಅವರನ್ನು ಶುದ್ಧೀಕರಿಸುವೆನೆಂಬುದಾಗಿ ದೇವರು 23ನೇ ವಚನದಲ್ಲಿ ಹೇಳಿ, ಅವರು ನನಗೆ
ಪ್ರಜೆಯಾಗಿರುವರು, ನಾನು ಅವರಿಗೆ ದೇವರಾಗಿರುವನು. ಆವಾಗ ನನ್ನ ಸೇವಕನಾದ ದಾವೀದನು ಅವರಿಗೆ ರಾಜನಾಗಿರುವ ಅಂದರೆ ಮೆಸ್ಸಿಯನ ಕೆಳಗೆ, ದಾವೀದನ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಕೆಳಗೆ ದಾವೀದನ ವಂಶದ ಅರಸನಾಗಿರುವಂಥ ಯೇಸು ಕರ್ತನ ಮೆಸ್ಸಿಯನ ಕೆಳಗೆ ಒಂದೇ ರಾಜ್ಯವಾಗಿರುವಂಥದ್ದಾಗಿದೆ ಎಂಬಂಥ ಪ್ರವಾದನೆ. ಇದು ಭಾಳ ಎಕ್ಸೈಟಿಂಗ್. ಆವಾಗೇನಾಗ್ತದೆ, 24ನೇ ವರ್ಷದ ಪ್ರಕಾರವಾಗಿ ಒಬ್ಬನೇ ಪಾಲಕನಿರುವನು, ಅದು ಯೇಸು ಕರ್ತನು. ಮತ್ತು ಸಮಾಧಾನದ ಒಡಂಬಡಿಕೆ ನಾನು ಮಾಡಿಕೊಳ್ತೀನಿ ಅಂತ 26ನೇ ವಚನದಲ್ಲಿ ದೇವರು ಹೇಳ್ತಾರೆ. ಅದನ್ನು ಯಾವ್ರ ಮೂಲಕವಾಗಿ ಅಂತ ಹೇಳಿಬಿಟ್ಟು ನೋಡುವಾಗ 25ನೇ ವಚನದ ಪ್ರಕಾರವಾಗಿ ದಾವೀದನ ಮುಖಾಂತರ, ಅಂದರೆ ಯೇಸು ಕರ್ತನ ಮುಖಾಂತರವಾಗಿ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ. ಅದು ಎಂಥ ಒಡಂಬಡಿಕೆ? 26ನೇ ವಚನ ಯೆಹೆಜ್ಕೇಲ್ 37 ಪ್ರಕಾರವಾಗಿ ಅದು ಶಾಶ್ವತವಾದ ಒಡಂಬಡಿಕೆ. ವಾವ್! ಹೌದು, 27ನೇ ವಚನ ಪ್ರಕಾರವಾಗಿ ಅಥವಾ 26 ಕೊನೆ ಭಾಗ, ಯುಗಾಂತರಕ್ಕೂ ಕೂಡ ಪವಿತ್ರಾಲಯವನ್ನು ದೇವರು ನಿಲ್ಲಿಸುವೆನೆಂಬುದಾಗಿ ಹೇಳಿಬಿಟ್ಟು ದೇವರ ಒಂದು ಅಡ್ರೆಸ್, ದೇವರ ಒಂದು ವಾಸ ಏನಂತ ಹೇಳಿದ್ರೆ 27ನೇ ವಚನ, ನನ್ನ ವಾಸಸ್ಥಾನವು ಅವರ ಮಧ್ಯದಲ್ಲಿರುವುದು. ವಾವ್! ಹೌದು, ದೇವರ ನಿವಾಸ ಮನುಷ್ಯರೊಳಗೆ, ನನ್ನ ಪವಿತ್ರಾಲಯವು ಅವರ ಮಧ್ಯೆ ಶಾಶ್ವತವಾಗಿರುತ್ತದೆ. ವಾವ್! ಎಂಥ ಒಂದು ಗೌರವ! ಒಬ್ಬನೇ ರಾಜನು, ಒಬ್ಬನೇ ಪಾಲಕನು. ಹೌದು, ಒಂದು ರಾಜ್ಯ. ಹೌದು, ಮತ್ತಾಯ 6ನೇ ಅಧ್ಯಾಯದಲ್ಲಿ ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ನೆರವೇರಲಿ ಎಂಬುದಾಗಿ ಕೋಟ್ಯಾಂತರ ಜನರು ಮಾಡಿದಂಥ ಪ್ರಾರ್ಥನೆಗೆ ಉತ್ತರ ಆವಾಗ ಲಭ್ಯವಾಗುವುದು. ಮುಂದೆ ಕಡೆ ಕಾಲದಲ್ಲಿ ಇದಾಗ್ತದೆ, ಹಾಗೆಯೇ ಆಗಲಿ. ಯೆಹೆಜ್ಕೇಲನ ಗ್ರಂಥ 37ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.